ಒಂದು ಸರಕಿನ ಸನ್ನಿವೇಶದಲ್ಲಿ ಬೇಡಿಕೆ ರೇಖೆಯ ನಿಷ್ಪತ್ತಿ. ಡಿರೈವೇಶನ್ ಆಫ್ ಡಿಮಾಂಡ್ ಕರ್ವ್ ಇನ್ ಕೇಸ್ ಆಫ್ ಎ ಸಿಂಗಲ್ ಕಮೋಡಿಟಿ. ಅಂದ್ರೆ ಒಂದು ಸರಕಿನ ಸನ್ನಿವೇಶದಲ್ಲಿ ಬೇಡಿಕೆ ರೇಖೆಯನ್ನ ರಚಿಸಿ ಅಥವಾ ರಚನೆ. ನಿಷ್ಪತ್ತಿ ಮೀನ್ಸ್ ರಚನೆ. ಏನಿದು ಬೇಡಿಕೆ ಅಂದ್ರೇನು? ಸಾಮಾನ್ಯವಾಗಿ ಬೇಡಿಕೆ ಅಂದ್ರೆ ಆಸೆ, ಬಯಕೆ. ಆದ್ರೆ ಕೇವಲ ಆಸೆ ಅಥವಾ ಬಯಕೆ ಇದ್ರೆ ಬೇಡಿಕೆ ಆಗೋದಿಲ್ಲ. ಬೇಡಿಕೆ ಸಂಭವಿಸಬೇಕಾದ್ರೆ ಕೊಂಡುಕೊಳ್ಳುವ ಬಯಕೆ, ಕೊಂಡುಕೊಳ್ಳುವ ಶಕ್ತಿ, ಬೆಲೆ ಕೊಂಡುಕೊಳ್ಳುವ ಮನಸ್ಸು ಕೂಡ ಇರಬೇಕು. ಈ ಮೂವರು ಇದ್ದಾಗ ಮಾತ್ರ ಬೇಡಿಕೆ ಸಂಭವಿಸುತ್ತದೆ. ಒಬ್ಬ ವ್ಯಕ್ತಿಯು ಒಂದು ಸನ್ನಿವೇಶದಲ್ಲಿ ನಿರ್ದಿಷ್ಟ ಸಮಯದಲ್ಲಿ ನಿರ್ದಿಷ್ಟ ಬೆಲೆಯಲ್ಲಿ ಹಾಗೂ ಆದಾಯದಲ್ಲಿ ಇಂತಿಷ್ಟು ಪ್ರಮಾಣದಲ್ಲಿ ಕೊಂಡುಕೊಳ್ಳುವುದನ್ನು ಬೇಡಿಕೆ ಎನ್ನುವರು. ಅಂದ್ರೆ ಒಬ್ಬ ವ್ಯಕ್ತಿಯು ಒಂದು ಸನ್ನಿವೇಶದಲ್ಲಿ ಒಂದು ನಿರ್ದಿಷ್ಟ ಬೆಲೆಯಲ್ಲಿ ಒಂದು ನಿರ್ದಿಷ್ಟ ಆದಾಯದಲ್ಲಿ ಸರಕುಗಳನ್ನ ಕೊಂಡುಕೊಂಡ ಪ್ರಮಾಣವೇ ಬೇಡಿಕೆಯಾಗಿದೆ. ಡಿಮಾಂಡ್ ಈಸ್ ದ ಕ್ವಾಂಟಿಟಿ ಆಫ್ ಎ good that consumer are willing and able to purchase at a various prices during a given period of time. ಹಾಗಾದ್ರೆ ಈ ಬೇಡಿಕೆಯನ್ನ ನಿರ್ಧರಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುವುದು ಬೆಲೆ, ಅದಲ್ವಾ? ಹಾಗಾದ್ರೆ ಬೆಲೆಯ ಜೊತೆಗೆ ಇನ್ನು ಬೇಡಿಕೆಯನ್ನು ನಿರ್ಧರಿಸುವಂತಹ ಅಂಶಗಳು ಕೂಡ ಇವೆ. ಹಾಗಾದ್ರೆ ಆ ಅಂಶಗಳು ಯಾವುವು ಅನ್ನುವಂಥದ್ದನ್ನ ನೋಡೋಣ. ಬೇಡಿಕೆಯನ್ನು ನಿರ್ಧರಿಸುವ ಇತರೆ ಅಂಶಗಳು. ಬೇಡಿಕೆಯನ್ನ ನಿರ್ಧರಿಸಲಿಕ್ಕೆ ಪ್ರಮುಖ ಅಂಶ ಯಾವುದು? ಬೆಲೆ. ಬೆಲೆಯನ್ನು ಹೊರತುಪಡಿಸಿ ಇತರೆ ಅಂಶಗಳು ಕೂಡ ಬೇಡಿಕೆಯನ್ನ ನಿರ್ಧರಿಸುತ್ತವೆ. ಹಾಗಾದ್ರೆ ಆ ಇತರೆ ಅಂಶಗಳು ಯಾವುವು ನೋಡೋಣ. ಇತರೆ ವಸ್ತುಗಳ ಬೆಲೆಯ ಪ್ರಮಾಣ. ನೋಡಿ, ಇಲ್ಲಿ ಒಂದು ವಸ್ತುವಿನ ಬೇಡಿಕೆಯ ಮೇಲೆ ಇತರೆ ವಸ್ತುಗಳ ಬೆಲೆಯ ಪ್ರಮಾಣವು ಕೂಡ ಪರಿಣಾಮ ಬೀರ್ತದೆ. ಉದಾಹರಣೆ, ಟೀ ಮತ್ತು ಕಾಫಿ. ಕಾಫಿಯ ಬೆಲೆ ಅಷ್ಟೇ ಇದ್ದು ಟೀಯ ಬೆಲೆ ಹೆಚ್ಚಾದರೆ ಕಾಫಿಯ ಬೇಡಿಕೆ ಹೆಚ್ಚಾಗುತ್ತದೆ. ಯಾಕಂದ್ರೆ ಎರಡು ಬದಲಿ ಸರಕುಗಳಾಗಿರುವುದರಿಂದ ಒಂದು ವಸ್ತುವಿನ ಬೆಲೆ ಹೆಚ್ಚಾದರೆ ಇನ್ನೊಂದು ವಸ್ತುವಿನ ಬೇಡಿಕೆ ಏನಾಗುತ್ತೆ? ಅಧಿಕವಾಗುತ್ತದೆ. ಎರಡನೇದಾಗಿ ಅನುಭೋಗಿಯ ಆದಾಯ. ಅನುಭೋಗಿಯ ಆದಾಯವು ಕೂಡ ಬೇಡಿಕೆಯನ್ನು ನಿರ್ಧರಿಸುತ್ತದೆ. ಬೆಲೆ ಅಷ್ಟೇ ಇದ್ದರೂ ಕೂಡ ಅನುಭೋಗಿಯ ಆದಾಯ ಹೆಚ್ಚಾದರೆ ಬೇಡಿಕೆ ಏನಾಗುತ್ತೆ? ಹೆಚ್ಚಾಗುತ್ತದೆ. ಅನುಭೋಗಿಯ ಆಯ್ಕೆ ಮತ್ತು ಅಭಿರುಚಿ. ಬೆಲೆ ಹೆಚ್ಚಾಗಲಿ ಅಥವಾ ಕಡಿಮೆ ಆಗಲಿ, ಅನುಭೋಗಿಯ ಅಭಿರುಚಿ ಜಾಸ್ತಿ ಇತ್ತು ಅಥವಾ ಅನುಭೋಗಿಯ ಆಯ್ಕೆ ಹೆಚ್ಚಿತ್ತು, ಆ ವಸ್ತುವನ್ನ ಕೊಂಡ್ಕೊಳ್ಬೇಕು ಅನ್ನುವಂತ ಇಷ್ಟ ಇದ್ರೆ ಬೆಲೆ ಹೆಚ್ಚಿದ್ರೂ ಕೂಡ ಅವನು ಕೊಂಡುಕೊಳ್ಳುತ್ತಾನೆ. ಭವಿಷ್ಯದಲ್ಲಿನ ಬೆಲೆಗಳ ಪ್ರಮಾಣ. ಆ ವಸ್ತುವಿಗೆ ಭವಿಷ್ಯದಲ್ಲಿ ಬೆಲೆ ಹೆಚ್ಚಾಗತ್ತಂತ ಗೊತ್ತಾದ್ರೆ ಈಗ ಸದ್ಯದಲ್ಲಿ ಅದರ ಬೆಲೆ ಹೆಚ್ಚಿದ್ರೂ ಕೂಡ ಅದನ್ನ ಹೆಚ್ಚು ಕೊಂಡುಕೊಳ್ಳುತ್ತಾರೆ, ಅದರ ಬೇಡಿಕೆ ಹೆಚ್ಚಿರುತ್ತೆ. ಮತ್ತು ಜಾಹೀರಾತು, ಅಡ್ವರ್ಟೈಸ್ಮೆಂಟ್ ಕೂಡ ಬೇಡಿಕೆಯನ್ನು ನಿರ್ಧರಿಸುವಂತಹ ಅಂಶವಾಗಿದೆ. ಮತ್ತು ಇನ್ನೂ ಅನೇಕ ಅಂಶಗಳು ಕೂಡ ಬೇಡಿಕೆಯನ್ನು ನಿರ್ಧಾರ ಮಾಡುವಲ್ಲಿ ಕೆಲಸವನ್ನ ಮಾಡುತ್ತದೆ. ಆದ್ರೆ ಬೇಡಿಕೆ ನಿರ್ಧರಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುವಂಥದ್ದು ಬೆಲೆ. ಬೆಲೆ ಜೊತೆಗೆ ಇನ್ನು ಅನೇಕ ಅಂಶಗಳು ಕೂಡ ಬೇಡಿಕೆಯನ್ನು ನಿರ್ಧರಿಸುತ್ತವೆ. ಮುಂದೆ ಬೇಡಿಕೆ ನಿಯಮ ಮತ್ತು ಬೇಡಿಕೆ ರೇಖೆ ಬಗ್ಗೆ ನೋಡೋಣ. These are determinants of demand. First one, price of the product. Next, price of related goods. Consumers' income, consumers' taste and preferences, advertisement expenditure, consumers' expectations, demonstration effect, population of the country, distribution of national income. ಬೇಡಿಕೆ ನಿಯಮ ಮತ್ತು ಬೇಡಿಕೆ ರೇಖೆ. ದಿ ಲಾ ಆಫ್ ಡಿಮಾಂಡ್ ಅಂಡ್ ಡಿಮಾಂಡ್ ಕರ್ವ್. ಏನಿದು ಬೇಡಿಕೆ ನಿಯಮ ಅಂದ್ರೇನು? ಇತರೆ ಸ್ಥಿತಿಗತಿಗಳು ಸ್ಥಿರವಿದ್ದು
ಒಂದು ಸರಕಿನ ಬೆಲೆ ಅಧಿಕವಾದಾಗ ಅದರ ಬೇಡಿಕೆ ಏನಾಗುತ್ತೆ? ಕಡಿಮೆ ಆಗುತ್ತೆ. ಅದೇ ಸರಕಿನ ಬೆಲೆ ಕಡಿಮೆ ಆದಾಗ ಬೇಡಿಕೆ ಏನಾಗುತ್ತೆ? ಹೆಚ್ಚಾಗುತ್ತದೆ. ಇದನ್ನ ನಾವು ಬೇಡಿಕೆ ನಿಯಮ ಎಂದು ಕರೆಯುತ್ತೇವೆ. ಬೆಲೆ ಮತ್ತು ಬೇಡಿಕೆ ಎರಡು ವಿರುದ್ಧ ಸಂಬಂಧವನ್ನ ಹೊಂದಿದೆ. ಅಂದ್ರೆ ಬೆಲೆ ಹೆಚ್ಚಾದಾಗ ಬೇಡಿಕೆ ಕಡಿಮೆ ಆಗುತ್ತೆ, ಬೆಲೆ ಕಡಿಮೆ ಆದಾಗ ಬೇಡಿಕೆ ಹೆಚ್ಚಾಗುತ್ತೆ. ಇಲ್ಲಿ ನೋಡಿ, ಇತರೆ ಸ್ಥಿತಿಗತಿಗಳು ಸ್ಥಿರವಿದ್ದಾಗ ಸರಕಿನ ಬೆಲೆ ಹೆಚ್ಚಾದಾಗ ಆ ಸರಕಿನ ಬೇಡಿಕೆ ಪ್ರಮಾಣ ಕಡಿಮೆಯಾಗುತ್ತದೆ. ಸರಕಿನ ಬೆಲೆ ಕಡಿಮೆಯಾದಾಗ ಆ ಸರಕಿನ ಬೇಡಿಕೆ ಅಧಿಕವಾಗುತ್ತದೆ. ಇದನ್ನೇ ನಾವು ಬೇಡಿಕೆ ನಿಯಮ ಎನ್ನುವರು. ಬೆಲೆ ಮತ್ತು ಬೇಡಿಕೆಯ ನಡುವೆ ವಿರುದ್ಧ ಸಂಬಂಧವಿದೆ. ಈಗ ಒಂದು ಕೋಷ್ಟಕ ಇದೆ. ಆ ಕೋಷ್ಟಕದ ಮುಖಾಂತರ ಯಾವ ರೀತಿಯಾಗಿ ಬೆಲೆ ಮತ್ತು ಬೇಡಿಕೆ ನಡುವೆ ವಿರುದ್ಧ ಸಂಬಂಧ ಇದೆ ಅನ್ನೋದನ್ನ ನೋಡೋಣ. ಇದು ವಸ್ತುವಿನ ಬೆಲೆ ಮೊದಲನೇ ಕಾಲಂನಲ್ಲಿ, ಎರಡನೇ ಕಾಲಂನಲ್ಲಿ ಎಕ್ಸ್ ವಸ್ತುವಿನ ಬೇಡಿಕೆ. ಬೆಲೆ 6 ಇದ್ದಾಗ ಬೇಡಿಕೆ 38, ಬೆಲೆ 9 ಇದ್ದಾಗ ಬೇಡಿಕೆ 30, ಬೆಲೆ 12 ಇದ್ದಾಗ ಬೇಡಿಕೆ 22. ನೋಡಿ ಇಲ್ಲಿ ಬೆಲೆ ಮತ್ತು ಬೇಡಿಕೆ ನೋಡಿ, ಬೆಲೆ ಹೆಚ್ಚಾಗುತ್ತಾ ಹೋಗಿದೆ. ನೋಡಿ ಇಲ್ಲಿ ಬೆಲೆ ಅಧಿಕವಾದಂತೆ ಬೇಡಿಕೆ ಏನಾಗಿದೆ? ಕಡಿಮೆಯಾಗುತ್ತಾ ಹೋಗಿದೆ ಅನ್ನುವಂಥದ್ದು. ಬೆಲೆ ಕಡಿಮೆ ಆದಂಗೆಲ್ಲ ಬೇಡಿಕೆ ಹೆಚ್ಚಾಗತ್ತೆ, ಬೆಲೆ ಹೆಚ್ಚಾದಂಗೆಲ್ಲ ಬೇಡಿಕೆ ಕಡಿಮೆ ಆಗುತ್ತೆ ಅನ್ನುವಂಥದ್ದು. ಬೆಲೆ ಹೆಚ್ಚಾದಂಗೆಲ್ಲ ಇಲ್ಲಿ ಬೇಡಿಕೆಯು ಕೂಡ ಕಡಿಮೆಯಾಗಿದೆ. ಮೇಲಿನ ಬೇಡಿಕೆ ಅನುಸೂಚಿಯಲ್ಲಿ ವ್ಯಕ್ತವಾದಂತೆ ಗ್ರಾಹಕರು ಬೆಲೆ ಹೆಚ್ಚಿರುವಾಗ ಕಡಿಮೆ ವಸ್ತುಗಳನ್ನು ಮತ್ತು ಬೆಲೆ ಕಡಿಮೆಯಾದಂತೆ ಹೆಚ್ಚು ವಸ್ತುಗಳನ್ನು ಕೊಂಡುಕೊಳ್ಳುತ್ತಾರೆ. ಬೆಲೆಯ ಬದಲಾವಣೆಯು ಬೇಡಿಕೆಯ ಪ್ರಮಾಣದ ಮೇಲೆ ನೇರವಾಗಿ ಪರಿಣಾಮ ಬೀರುತ್ತದೆ. ಲಾ ಆಫ್ ಡಿಮಾಂಡ್. When the price goes up, the quantity demand goes down. When the price goes down, the quantity demand goes up. ಅಂದ್ರೆ ಇಲ್ಲಿ ಬೆಲೆ ಮತ್ತು ಬೇಡಿಕೆಗಳ ನಡುವೆ ವಿರುದ್ಧ ಸಂಬಂಧ ಇದೆ. The relationship between price and quantity is inverse. ಇನ್ನೊಂದು ಅಂಶ ಇದೆ ನೋಡಿ, ಬೇಡಿಕೆ ಬಿಂಬಕ, ಡಿಮಾಂಡ್ ಫಂಕ್ಷನ್ ಅಂತ ಕರಿತೀವಿ ನಾವು. ಬೇಡಿಕೆ ಬಿಂಬಕ ಅಂತಂದ್ರೆ ಬೇಡಿಕೆ ಪ್ರಮಾಣ ಮತ್ತು ಬೇಡಿಕೆ ನಿರ್ಧಾರಕಗಳ ನಡುವಿನ ಕ್ರಿಯಾವಲಂಬಿ ಸಂಬಂಧವನ್ನು ಬೇಡಿಕೆ ಬಿಂಬಕ ಎನ್ನುವರು. ಸೂತ್ರ QD is equal to F bracket P PR Y T dash 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 bracket complete. ಅಂದ್ರೆ ಬೇಡಿಕೆಯನ್ನು ನಿರ್ಧರಿಸುವ ಅಂಶಗಳು ಮತ್ತು ಬೇಡಿಕೆ. ನೋಡಿ ಇಲ್ಲಿ QD ಇದು ಬೇಡಿಕೆ, F ಬ್ರಾಕೆಟ್ P PR Y T ಇವೆಲ್ಲವೂ ಬೇಡಿಕೆ ನಿರ್ಧರಿಸುವಂತಹ ಅಂಶಗಳು. P ಅಂದ್ರೆ ಬೆಲೆ, PR ಅಂದ್ರೆ ಇತರ ವಸ್ತುವಿನ ಬೆಲೆ, Y ಅಂದ್ರೆ ಆದಾಯ, T ಅಂದ್ರೆ ಅಭಿರುಚಿ. ಈ ಎಲ್ಲಾ ಅಂಶಗಳು ಮತ್ತು ಬೇಡಿಕೆ ಈ ಎರಡರ ನಡುವೆ ಇರುವಂತಹ ಸಂಬಂಧವೇ ಕ್ರಿಯಾವಲಂಬಿ ಸಂಬಂಧ, F ಫಂಕ್ಷನ್ ಅಂತ ಕರಿತೀವಿ ನಾವು. ಬೇಡಿಕೆ ಮತ್ತು ಬೇಡಿಕೆ ನಿರ್ಧಾರಕಗಳ ನಡುವಿನ ಸಂಬಂಧವನ್ನ ತಿಳಿಸುವುದೇ ಬೇಡಿಕೆ ಬಿಂಬಕವಾಗಿದೆ. ಬೇಡಿಕೆ ರೇಖೆ, ಡಿಮಾಂಡ್ ಕರ್ವ್. ಏನಿದು ಬೇಡಿಕೆ ರೇಖೆ? ಒಂದು ನಿರ್ದಿಷ್ಟ ಆದಾಯದಲ್ಲಿ ಬೇರೆ ಬೇರೆ ಬೆಲೆಯಲ್ಲಿ ಅನುಭೋಗಿಯು ಕೊಂಡುಕೊಳ್ಳಲು ಬಯಸುವ ವಿವಿಧ ಪ್ರಮಾಣದ ಸರಕುಗಳನ್ನು ರೇಖಾತ್ಮಕವಾಗಿ ನಿರೂಪಿಸುವುದನ್ನು ಬೇಡಿಕೆ ರೇಖೆ ಎನ್ನುವರು. ನೋಡಿ, ಒಂದು ನಿರ್ದಿಷ್ಟ ಆದಾಯದಲ್ಲಿ ಬೇರೆ ಬೇರೆ ಬೆಲೆಗಳಲ್ಲಿ ಅನುಭೋಗಿಯು ಕೊಂಡುಕೊಳ್ಳುವ ವಿವಿಧ ಪ್ರಮಾಣದ ಸರಕುಗಳನ್ನು ರೇಖಾಚಿತ್ರದಲ್ಲಿ ನಾವು ತೋರಿಸಿದಾಗ ಆ ಬರುವ ರೇಖೆಯೇ ಬೇಡಿಕೆ ರೇಖೆಯಾಗಿದೆ. The relationship between price and quantity demand is also known as the demand curve. ನೋಡೋಣ ಈ ಬೇಡಿಕೆ ರೇಖೆ ಯಾವ ರೀತಿಯಾಗಿದೆ. ನಾವು ಆ ಕೋಷ್ಟಕದ ಸಹಾಯದಿಂದ ಈ ಬೇಡಿಕೆ ರೇಖೆಯನ್ನು ನೋಡೋಣ. X ಅಕ್ಷದ ಮೇಲೆ ಬೇಡಿಕೆಯನ್ನು, Y ಅಕ್ಷದ ಮೇಲೆ ಬೆಲೆಯನ್ನು ಗುರುತಿಸಲಾಗಿದೆ. ಕೋಷ್ಟಕದಲ್ಲಿ ಬೆಲೆ 6 ಇದ್ದಾಗ ಬೇಡಿಕೆ 38,
ಬೆಲೆ 9 ಆದಾಗ ಜಾಸ್ತಿ ಆದಾಗ ಬೇಡಿಕೆ ಏನಾಗಿದೆ, ಕಡಿಮೆಯಾಗಿದೆ. ನೋಡಿ ಕೋಷ್ಟಕದಲ್ಲಿ ಬೆಲೆ 6 ಇದ್ದಾಗ ಬೇಡಿಕೆ 38, ಬೆಲೆ 9 ಆದಾಗ ಬೇಡಿಕೆ ಎಷ್ಟಾಗಿದೆ, 30, ಬೆಲೆ 12 ಆದಾಗ ಬೇಡಿಕೆ 22. ಅಂದ್ರೆ ಬೆಲೆ ಹೆಂಗೆ ಹೆಚ್ಚಾಗುತ್ತಾ ಹೋದಂಗೆಲ್ಲ ಬೇಡಿಕೆ ಏನಾಗಿದೆ, ಕಡಿಮೆ ಆಗುತ್ತಾ ಹೋಗಿದೆ. ನೋಡಿ ಇಲ್ಲಿ ಬೆಲೆ ಜಾಸ್ತಿ ಆದಂಗೆಲ್ಲ ಬೇಡಿಕೆ ಏನಾಗಿದೆ, ಕಡಿಮೆಯಾಗಿದೆ ಅನ್ನುವಂಥದ್ದನ್ನ ನಾವು ನೋಡ್ಬೋದು. ಬೆಲೆ ಅಧಿಕವಾದಂಗೆಲ್ಲ ಬೇಡಿಕೆ ಕಡಿಮೆಯಾಗಿದೆ. ಹಾಗಾದ್ರೆ ಬೆಲೆ ಮತ್ತು ಬೇಡಿಕೆಗಳು ಸಂಧಿಸುವಂತಹ ಬಿಂದು ನೋಡಿ, ಬೆಲೆ 6 ಇದ್ದಾಗ ಬೇಡಿಕೆ 30, ಈ ಪಾಯಿಂಟ್. ಬೆಲೆ 9 ಆದಾಗ ಬೇಡಿಕೆ 30, ಬೆಲೆ 12 ಆದಾಗ ಬೇಡಿಕೆ 22. ಈ ಎಲ್ಲಾ ಬಿಂದುಗಳನ್ನ ಸೇರಿಸಿದಾಗ ನಮಗೇನು ಸಿಗುತ್ತೆ, ಒಂದು ರೇಖೆ ಸಿಗುತ್ತೆ. ಈ ರೇಖೆಯೇ ಬೇಡಿಕೆ ರೇಖೆಯಾಗಿದೆ, ಡಿಮಾಂಡ್ ಕಾರ್ ಅಂತ ಕರಿತೀವಿ ನಾವು. ಡಿ ರೇಖೆ ಬೇಡಿಕೆ ರೇಖೆಯಾಗಿದೆ. ನೋಡಿ ಇಲ್ಲಿ OX ಅಕ್ಷದ ಮೇಲೆ ಬೇಡಿಕೆಯನ್ನು, OY ಅಕ್ಷದ ಮೇಲೆ ಬೆಲೆಯನ್ನು ಗುರುತಿಸಲಾಗಿದೆ. ಡಿ ಬೇಡಿಕೆ ರೇಖೆಯಾಗಿದೆ. ಕೋಷ್ಟಕದ ಪ್ರಕಾರ ಬೆಲೆ ಮತ್ತು ಬೇಡಿಕೆ ಸಂಧಿಸುವ ಬಿಂದುಗಳನ್ನು ಜೋಡಿಸಿದಾಗ ದೊರೆಯುವ ರೇಖೆಯೇ ಬೇಡಿಕೆ ರೇಖೆಯಾಗಿದೆ. ಇಷ್ಟು ಬರೆದ್ರೆ ಸಾಕು. ಇಳಿಮುಖ ಸೀಮಾಂತ ತುಷ್ಟಿಗುಣ ನಿಯಮದ ಕಾರ್ಯಾಚರಣೆಯ ಪರಿಣಾಮವಾಗಿ ಬೇಡಿಕೆ ರೇಖೆ ಕೆಳಮುಖವಾಗಿ ಚಲಿಸುತ್ತದೆ. ನೋಡಿ ಇಲ್ಲಿ ಬೇಡಿಕೆ ರೇಖೆ ಕೆಳಮುಖವಾಗಿ ಏಕೆ ಚಲಿಸುತ್ತದೆ? 2 ಮಾರ್ಕ್ಸಿನ ಪ್ರಶ್ನೆ ಕೇಳ್ತಾರೆ. ಇಳಿಮುಖ ಸೀಮಾಂತ ತುಷ್ಟಿಗುಣ ನಿಯಮದ ಕಾರ್ಯಾಚರಣೆಯ ಪರಿಣಾಮವಾಗಿ ಬೇಡಿಕೆ ರೇಖೆ ಕೆಳಮುಖವಾಗಿ ಚಲಿಸುತ್ತದೆ. ಯಾಕೆ ಕೆಳಮುಖವಾಗಿ ಚಲಿಸುತ್ತದೆ? ಅನುಭೋಗಿಯು ಹೆಚ್ಚುವರಿ ಘಟಕಗಳನ್ನ ಪಡೆಯುತ್ತಾ ಹೋದಂತೆ ಕಡಿಮೆ ಪ್ರಮಾಣದ ತುಷ್ಟಿಗುಣವನ್ನ ಪಡೆಯುತ್ತಾನೆ. ಆಗ ಕಡಿಮೆ ಬೆಲೆಯನ್ನ ನೀಡುತ್ತಾನೆ. ಕಡಿಮೆ ಪ್ರಮಾಣದ ಸರಕನ್ನು ಪಡೆಯುವಾಗ ಹೆಚ್ಚಿನ ತುಷ್ಟಿಗುಣ ಪಡೆಯುವುದರಿಂದ ಹೆಚ್ಚಿನ ಬೆಲೆ ನೀಡಲು ಮುಂದಾಗುತ್ತಾನೆ. ಇದರ ಪರಿಣಾಮವಾಗಿ ಬೇಡಿಕೆ ರೇಖೆಯು ಎಡದಿಂದ ಬಲಕ್ಕೆ ಇಳಿಮುಖವಾಗಿದೆ. ಅಷ್ಟೇ. ಬೇಡಿಕೆ ರೇಖೆ ಎಡದಿಂದ ಬಲಕ್ಕೆ ಇಳಿಮುಖವಾಗುತ್ತಾ ಯಾಕೆ ಹೋಗಿದೆಯಪ್ಪ ಅಂತಂದ್ರೆ, ಒಂದು ಬೆಲೆ ಮತ್ತು ಬೇಡಿಕೆ ನಡುವಿನ ವಿರುದ್ಧ ಸಂಬಂಧವಾದರೆ, ಇನ್ನೊಂದು ಇಳಿಮುಖ ಸೀಮಾಂತದ ತುಷ್ಟುಗುಣ ನಿಯಮದ ಕಾರ್ಯಾಚರಣೆ ಅಂತೇಳಿ ನಾವು ಕರಿತೀವಿ. ಬೇಡಿಕೆ ರೇಖೆಯ ಚಲನೆಗಳು, ಮೂಮೆಂಟ್ಸ್ ಅಲಾಂಗ್ ದ ಡಿಮಾಂಡ್. ನೋಡಿ, ಈಗ ನಾವೀಗಾಗಲೇ ಬೇಡಿಕೆ ಎಂದರೇನು, ಬೇಡಿಕೆ ನಿಯಮ, ಬೇಡಿಕೆ ರೇಖೆಯ ಬಗ್ಗೆ ಅಧ್ಯಯನ ಮಾಡಿದ್ದೀವಿ ಅದಲ್ವಾ? ಹಾಗಾದ್ರೆ ಬೇಡಿಕೆಯ ಚಲನೆಗಳು ಅಂದ್ರೆ ಏನು ಅನ್ನುವಂಥದ್ದನ್ನು ನೋಡಿದಾಗ, ಇತರೆ ಸ್ಥಿತಿಗತಿಗಳು ಸ್ಥಿರವಾದಾಗ ಬೆಲೆ ಮತ್ತು ಬೇಡಿಕೆಯ ಪ್ರಮಾಣದ ನಡುವಿನ ಸಂಬಂಧವನ್ನು ಬೆಲೆ ಬೇಡಿಕೆ ಬಿಂಬಕ ಅಂತ ಕರಿತೀವಿ. ಬಿಂಬಕ ಅಂತಂದ್ರೆ ಬೇಡಿಕೆಯ ನಿರ್ಧಾರಕಗಳು ಮತ್ತು ಬೇಡಿಕೆಗಳ ನಡುವಿನ ಸಂಬಂಧ ಬೇಡಿಕೆ ಬಿಂಬಕ. ಬೆಲೆ ಬೇಡಿಕೆ ಬಿಂಬಕ ಅಂದ್ರೆ ಏನಪ್ಪಾ ಅಂತಾರೆ, ಇತರೆ ಸ್ಥಿತಿಗತಿಗಳು ಸ್ಥಿರವಾಗಿದ್ದಾಗ ಬೆಲೆ ಮತ್ತು ಬೇಡಿಕೆಯ ಪ್ರಮಾಣದ ನಡುವಿನ ಸಂಬಂಧವನ್ನು ಬೆಲೆ ಬೇಡಿಕೆ ಬಿಂಬಕ ಅಂತ ಕರಿತೀವಿ. QD = F P. ಇಲ್ಲಿ ಇತರೆ ಅಂಶಗಳು ಇಲ್ಲ. ಈಗ ಬೇಡಿಕೆ ರೇಖೆಯ ಚಲನೆ, ಮೂಮೆಂಟ್ಸ್ ಅಲಾಂಗ್ ಎ ಡಿಮಾಂಡ್. ನೋಡೋಣ ಏನಿದು ಬೇಡಿಕೆ ರೇಖೆಯ ಚಲನೆ. ಇತರೆ ಸ್ಥಿತಿಗತಿಗಳು ಸ್ಥಿರವಿದ್ದು ಕೇವಲ ಬೆಲೆಯಲ್ಲಿ ಬದಲಾವಣೆಯಾದರೆ ಬೇಡಿಕೆಯಲ್ಲಿ ಬದಲಾವಣೆಯಾಗುವುದನ್ನು ಬೇಡಿಕೆ ರೇಖೆಯ ಚಲನೆ ಅಂತ ಕರಿತೀವಿ. ಬೇಡಿಕೆ ರೇಖೆಯ ಚಲನೆ ಅಂದ್ರೆ ಇತರೆ ಸ್ಥಿತಿಗತಿಗಳು ಸ್ಥಿರವಾಗಿದ್ದು ಕೇವಲ ಬೆಲೆಯಲ್ಲಿ ಮಾತ್ರ ಬದಲಾವಣೆಯಾದಾಗ ಬೇಡಿಕೆಯಲ್ಲಿಯೂ ಕೂಡ ಏನಾಗುತ್ತೆ, ಬದಲಾವಣೆಯಾಗತ್ತೆ. ಇದನ್ನು ನಾವೇನ್ ಕರಿತೀವಿ, ಬೇಡಿಕೆ ರೇಖೆಯ ಚಲನೆ ಅಂತೇಳಿ ಕರಿತೀವಿ. ನೋಡೋಣ ಯಾವ ರೀತಿಯಾಗಿ ಬೇಡಿಕೆ ರೇಖೆಯ ಚಲನೆ ಆಗಿದೆ ಅನ್ನೋದನ್ನ ರೇಖಾಚಿತ್ರದ ಮೂಲಕ ತಿಳಿಯೋಣ. ಮೂಮೆಂಟ್ ಅಲಾಂಗ್ ದ ಡಿಮಾಂಡ್ ಕರ್ವ್. ಇಲ್ಲಿ ರೇಖಾಚಿತ್ರ ಇದೆ. OX ಅಕ್ಷದ ಮೇಲೆ ಬೇಡಿಕೆಯನ್ನು, OY ಅಕ್ಷದ ಮೇಲೆ ಬೆಲೆಯನ್ನ ಗುರುತಿಸಲಾಗಿದೆ. DD ಬೇಡಿಕೆ ರೇಖೆಯಾಗಿದೆ. ಇಲ್ಲಿ ನೋಡಿ, ಬೆಲೆ P ಇದ್ದಾಗ ಬೇಡಿಕೆ Q ದಷ್ಟು ಇದ್ದು ಬೆಲೆ P ದಿಂದ P1 ಕ್ಕೆ ಇಳಿದಾಗ ಬೇಡಿಕೆಯು Q ದಿಂದ Q1 ಗೆ ಹೆಚ್ಚಾಗಿದೆ. L ದಿಂದ N ವರೆಗೆ ಚಲಿಸಿದೆ. ಇದನ್ನ ಬೇಡಿಕೆಯ ಹಿಗ್ಗುವಿಕೆ ಎನ್ನುವರು. ಬೆಲೆ P ದಿಂದ P2 ಗೆ ಅಧಿಕವಾದರೆ
ಬೇಡಿಕೆ ಕ್ಯೂದಿಂದ Q2ಗೆ ಕಡಿಮೆಯಾಗಿದೆ, ಎಲ್ದಿಂದ ಎಂ ವರೆಗೆ ಚಲಿಸಿದೆ. ಇದನ್ನ ಬೇಡಿಕೆಯ ಕುಗ್ಗುವಿಕೆ ಎನ್ನುವರು. ನೋಡಿ, ಬೆಲೆ ಪಿ ಇದ್ದಾಗ ಬೇಡಿಕೆ ಕ್ಯೂ. ಯಾವ ಪಾಯಿಂಟ್ ಇದು? ಎಲ್. ಬೆಲೆ ಪಿ ದಿಂದ P1ಕ್ಕೆ ಇಳಿದಾಗ, ಬೆಲೆ ಪಿ ದಿಂದ P1ಕ್ಕೆ ಕಡಿಮೆಯಾಗಿದೆ ನೋಡಿ. ಅವಾಗ ಏನಾಗಿದೆ? ಬೆಲೆ ಕಡಿಮೆಯಾದಾಗ ಬೇಡಿಕೆ ಏನಾಗುತ್ತೆ? ಅಧಿಕವಾಗುತ್ತೆ, ಹೆಚ್ಚಾಗತ್ತೆ. ಹಾಗಾಗಿ ಕ್ಯೂದಿಂದ ಏನಾಗಿದೆ? ಬೇಡಿಕೆ ಅಧಿಕವಾಗಿದೆ. ಕ್ಯೂದಿಂದ Q1ಕ್ಕೆ ಅಧಿಕವಾಗಿದೆ. ಅವಾಗ ಬೇಡಿಕೆ ಏನಾಗಿದೆ? ಎಲ್ ದಿಂದ ಎನ್ ವರೆಗೆ ಚಲಿಸಿದೆ. ಬೆಲೆ ಪಿ ದಿಂದ P2ಗೆ ಏನಾದರೂ ಅಧಿಕವಾದರೆ ಅಥವಾ ಅಧಿಕವಾಗಿದೆ, ಪಿ ದಿಂದ P2ಗೆ ಹೆಚ್ಚಾಗಿದೆ, ಅವಾಗ ಬೇಡಿಕೆ ಏನಾಗಿದೆ? ಕ್ಯೂದಿಂದ Q2ಗೆ ಕಡಿಮೆಯಾಗಿದೆ ನೋಡಿ. ಬೇಡಿಕೆ ಕ್ಯೂದಿಂದ Q2ಗೆ ಕಡಿಮೆಯಾಗಿದೆ. ಹಾಗಾದ್ರೆ ಬೇಡಿಕೆ ರೇಖೆಯ ಚಲನೆ ಎಲ್ಲದಿಂದ ಎಂಗೆ ಚಲಿಸಿದೆ. ಇದನ್ನ ಬೇಡಿಕೆಯ ಕುಗ್ಗುವಿಕೆ ಎಂದು ಕರೆಯುತ್ತೇವೆ. ಇಷ್ಟೇ. ಬೇಡಿಕೆ ರೇಖೆಯ ಚಲನೆಗಳು ಅಂದ್ರೆ ಡಿಮಾಂಡ್ ರೇಖೆಯ ಮೇಲೆನೆ, ಬೇಡಿಕೆ ರೇಖೆಯ ಮೇಲೆನೆ ಬೇಡಿಕೆ ರೇಖೆ ಹಿಗ್ಗುವಿಕೆ ಮತ್ತು ಕುಗ್ಗುವಿಕೆ ಆಗತ್ತೆ. ಹೆಚ್ಚಾಗುವುದು ಮತ್ತು ಕಡಿಮೆ ಆಗುವುದು. ಇದನ್ನೇ ಹೆಚ್ಚಾದರೆ ಹಿಗ್ಗುವಿಕೆ, ಕಡಿಮೆ ಆದ್ರೆ ಕುಗ್ಗುವಿಕೆ. ಬೇಡಿಕೆ ರೇಖೆಯಲ್ಲಿನ ಪಲ್ಲಟಗಳು. ನಾವೀಗಾಗಲೇ ಬೇಡಿಕೆ ರೇಖೆಯ ಚಲನೆಗಳ ಬಗ್ಗೆ ನೋಡಿದ್ದೀವಿ. ಅದು ಕೂಡ ನಿಮಗೆ 4 ಮಾರ್ಕ್ಸಿನ ಪ್ರಶ್ನೆ ಕೇಳ್ತಾರೆ. ಬೇಡಿಕೆ ರೇಖೆಯ ಪಲ್ಲಟಗಳನ್ನ ಬರೆಯಿರಿ ಅಂತ ಕೂಡ ನಿಮಗೆ 4 ಅಂಕದ ಪ್ರಶ್ನೆಯನ್ನ ಕೇಳ್ತಾರೆ. ಶಿಫ್ಟ್ ಇನ್ ದ ಡಿಮಾಂಡ್ ಕರ್ವ್ ಅಂದ್ರೆ ಶಿಫ್ಟ್ ಆಗುತ್ತೆ. ಬೇಡಿಕೆ ರೇಖೆ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಶಿಫ್ಟ್ ಆಗುವುದನ್ನ ನಾವೇನ್ ಕರಿತೀವಿ? ಪಲ್ಲಟಗಳು ಅಂತೇಳಿ ಕರೀತೇವೆ. ಹಾಗಾದ್ರೆ ಶಿಫ್ಟ್ ಆಗ್ಬೇಕಾದ್ರೆ ಕಾರಣ ಏನು? ಚಲನೆ ಆಗ್ಬೇಕಾದ್ರೆ ಬೆಲೆಯಲ್ಲಿ ವೇರಿಯೇಷನ್ ಆದ್ರೆ, ಶಿಫ್ಟ್ ಆಗ್ಬೇಕಾದ್ರೆ ಬೆಲೆ ಏನು ವೇರಿಯೇಷನ್ ಆಗುದಿಲ್ಲ. ಇಲ್ಲಿ ಬೆಲೆ ಹೊರತುಪಡಿಸಿ, ಬೆಲೆ ಕಾನ್ಸ್ಟೆಂಟ್ ಇರುತ್ತೆ. ಇಲ್ಲಿ ಬೆಲೆಯನ್ನು ಹೊರತುಪಡಿಸಿ ಇತರೆ ಅಂಶಗಳಲ್ಲಿ ಏನಾದ್ರೂ ಬದಲಾವಣೆಯಾದರೆ ಬೇಡಿಕೆ ರೇಖೆಯಲ್ಲಿಯೂ ಕೂಡ ಪಲ್ಲಟವಾಗುತ್ತದೆ. ಇದನ್ನೇ ಬೇಡಿಕೆ ರೇಖೆಯ ಪಲ್ಲಟಗಳು ಅಂತ ಕರಿತೀವಿ. ಬೆಲೆಯನ್ನು ಹೊರತುಪಡಿಸಿ ಇತರೆ ಯಾವುದೇ ಅಂಶಗಳಲ್ಲಿ ಬದಲಾವಣೆಯಾದಾಗ ಬೇಡಿಕೆ ರೇಖೆ ಬದಲಾವಣೆಯಾಗುವುದನ್ನು ಬೇಡಿಕೆ ರೇಖೆಯಲ್ಲಿನ ಪಲ್ಲಟಗಳು ಎನ್ನುವರು. ಉದಾಹರಣೆ, ಬೆಲೆಯಲ್ಲಿ ಯಾವುದೇ ಬದಲಾವಣೆ ಆಗದೇ ಇದ್ರೂ ಕೂಡ ಒಬ್ಬ ಅನುಭೋಗಿಯ ಆದಾಯ ಅಧಿಕವಾದರೆ ಬೇಡಿಕೆ ಏನಾಗುತ್ತೆ? ಪಲ್ಲಟಗೊಳ್ಳುತ್ತದೆ. ಈ ಪಲ್ಲಟಗಳಲ್ಲಿ 2 ರೀತಿಯ ಪಲ್ಲಟಗಳನ್ನು ನೋಡ್ತೀವಿ ನಾವು. ಒಂದು ಎಡಭಾಗಕ್ಕೆ ಪಲ್ಲಟಗೊಳ್ಳುತ್ತದೆ, ಮತ್ತೊಂದು ಬಲಭಾಗಕ್ಕೆ ಪಲ್ಲಟಗೊಳ್ಳುತ್ತದೆ. ಎಡಭಾಗಕ್ಕೆ ಪಲ್ಲಟಗೊಂಡ್ರೆ ಬೇಡಿಕೆಯ ಇಳಿಕೆ ಅಂತ ಕರಿತೀವಿ, ಬಲಭಾಗಕ್ಕೆ ಪಲ್ಲಟಗೊಂಡ್ರೆ ಬೇಡಿಕೆಯ ಏರಿಕೆ ಅಂತೇಳಿ ಕರೆಯುತ್ತೇವೆ. ನೋಡೋಣ ಯಾವ ರೀತಿಯಾಗಿ ಎಡ ಮತ್ತು ಬಲಕ್ಕೆ ಪಲ್ಲಟಗೊಳ್ಳುತ್ತದೆ ಅನ್ನುವಂಥದ್ದನ್ನ ನೋಡೋಣ. ಶಿಫ್ಟ್ ಇನ್ ಡಿಮಾಂಡ್ ಕರ್ವ್. ಈ ಮೇಲಿನ ರೇಖಾಚಿತ್ರದಲ್ಲಿ ನಾವು ಬೇಡಿಕೆ ರೇಖೆಯ ಪಲ್ಲಟಗಳು ಯಾವ ರೀತಿ ಆಗತ್ತೆ ಅನ್ನೋದನ್ನ ನೋಡೋಣ. ಬೆಲೆ OX Y ಅಕ್ಷದ ಮೇಲೆ, ಬೇಡಿಕೆಯನ್ನ OX ಅಕ್ಷದ ಮೇಲೆ ಗುರುತಿಸಲಾಗಿದೆ. ಕ್ವಾಂಟಿಟಿ ಆಫ್ ಡಿಮಾಂಡೆಡ್ ಇನ್ ಮಿಲಿಯನ್ಸ್. ಈಗ ಬೆಲೆ 4000 ಇದ್ದಾಗ, ರು ಬೇಡಿಕೆ 5. ಇದು ಪ್ರಾರಂಭದ ಬೇಡಿಕೆ ರೇಖೆ. ಬೆಲೆಯಲ್ಲಿ ಬದಲಾವಣೆ ಇಲ್ಲದಿದ್ದರೂ ಇತರೆ ಅಂಶಗಳಾದ ಆದಾಯ, ಇತರೆ ವಸ್ತುಗಳ ಬೆಲೆ, ಅಭಿರುಚಿ, ಜಾಹೀರಾತು ಮುಂತಾದವುಗಳಲ್ಲಿ ಬದಲಾವಣೆಯಾದಾಗ ಬೇಡಿಕೆ ರೇಖೆಯು ಪಲ್ಲಟಗೊಳ್ಳುತ್ತದೆ. ಯಾವ ರೀತಿಯಾಗಿ ಪಲ್ಲಟಗೊಳ್ಳುತ್ತೆ ನೋಡೋಣ. ಇತರೆ ಅಂಶಗಳಾದ ಆದಾಯ, ಅಭಿರುಚಿಯಲ್ಲಿ ಹೆಚ್ಚಳವಾದಾಗ ಬೇಡಿಕೆ ರೇಖೆಯು ಬಲಭಾಗಕ್ಕೆ ಪಲ್ಲಟಗೊಳ್ಳುತ್ತದೆ. ನೋಡಿ, ಇಲ್ಲಿ ಆದಾಯ ಹೆಚ್ಚಾದಾಗ, ಬೆಲೆ ಅಷ್ಟೇ ಇದೆ, ಬೆಲೆ 4000 ಇದೆ, ಆದರೆ ಆದಾಯ ಹೆಚ್ಚಾದಾಗ ಏನಾಗಿದೆ? ಬೇಡಿಕೆ ರೇಖೆ ಏನಾಗಿದೆ? ಡಿ ದಿಂದ D1ಕ್ಕೆ ಹೆಚ್ಚಾಗಿದೆ. ಅಥವಾ ಬೆಲೆ 4000 ಇದ್ದಾಗ ಬೇಡಿಕೆ 5 ಇತ್ತು, ಈಗ ಬೆಲೆ ಅಷ್ಟೇ ಇದೆ, ಆದ್ರೂ ಕೂಡ ಆದಾಯದಲ್ಲಿ ಹೆಚ್ಚಳ ಆಗಿರೋದ್ರಿಂದ ಬೇಡಿಕೆ ಏನಾಗಿದೆ? ಬಲಭಾಗಕ್ಕೆ ಪಲ್ಲಟಗೊಂಡಿದೆ. ನೋಡಿ, ಇದು ಟಚ್ ಆಗಿದೆ. ಅವಾಗ ಬೇಡಿಕೆ ಏನಾಗಿದೆ? 5 ರಿಂದ 6ಕ್ಕೆ ಹೆಚ್ಚಾಗಿದೆ. ಇದನ್ನ ನಾವೇನ್ ಕರಿತೀವಿ?
ಇನ್ಕ್ರೀಸ್ ಇನ್ ಡಿಮಾಂಡ್ ಅಂತ ಕರಿತೀವಿ ನಾವು. ಇನ್ಕ್ರೀಸ್ ಇನ್ ಡಿಮಾಂಡ್ ಅಂದ್ರೆ ಬೇಡಿಕೆ ರೇಖೆ ಬಲಭಾಗಕ್ಕೆ ಪಲ್ಲಟಗೊಂಡಿದೆ, ಅದನ್ನ ಇನ್ಕ್ರೀಸ್ ಇನ್ ಡಿಮಾಂಡ್ ಅಂತ ಕರಿತೀವಿ. ಇತರೆ ಅಂಶಗಳಾದ ಆದಾಯ, ಅಭಿರುಚಿ ಮುಂತಾದವುಗಳು ಕಡಿಮೆಯಾದಾಗ ಬೇಡಿಕೆ ರೇಖೆಯು ಎಡಭಾಗಕ್ಕೆ ಪಲ್ಲಟಗೊಳ್ಳುತ್ತದೆ. ಡಿ ದಿಂದ D2ಗೆ ಎಡಭಾಗಕ್ಕೆ ಪಲ್ಲಟಗೊಂಡಿದೆ ನೋಡಿ. ಇದು D2 ರೇಖೆ ಎಡಭಾಗಕ್ಕೆ ಪಲ್ಲಟಗೊಂಡಿದೆ. ಅಂದ್ರೆ ಬೆಲೆ 4,000 ಇದ್ರೂ ಕೂಡ ಇತರೆ ಅಂಶಗಳಲ್ಲಿ ಕಡಿಮೆ ಆದಾಗ ಬೇಡಿಕೆ ಏನಾಗಿದೆ, 5 ರಿಂದ 4ಕ್ಕೆ ಕಡಿಮೆ ಆಗಿದೆ ನೋಡಿ. ಇಲ್ಲಿ ಬೇಡಿಕೆಯು 5 ರಿಂದ 4ಕ್ಕೆ ಕಡಿಮೆಯಾಗಿದೆ. 5 ರಿಂದ 4ಕ್ಕೆ ಕಡಿಮೆಯಾಗಿದೆ. ಇದನ್ನ ನಾವೇನ್ ಕರಿತೀವಿ, ಬೇಡಿಕೆಯ ಇಳಿಕೆ ಅಂತ ಕರಿತೀವಿ, ಅಥವಾ ಫಾಲ್ ಇನ್ ಡಿಮಾಂಡ್ ಅಂತ ಕರಿತೀವಿ ನಾವು. ಹೀಗೆ ಬೇಡಿಕೆ ರೇಖೆಯು ಬೆಲೆಯಲ್ಲಿ ಯಾವುದೇ ಬದಲಾವಣೆ ಇಲ್ಲದಿದ್ದರೂ ಕೂಡ ಬೇಡಿಕೆ ರೇಖೆ ಇತರೆ ಅಂಶಗಳಿಂದ ಬಲಭಾಗಕ್ಕೆ ಅಥವಾ ಎಡಭಾಗಕ್ಕೆ ಅದು ಪಲ್ಲಟಗೊಳ್ಳುತ್ತದೆ. ಬಲಭಾಗಕ್ಕೆ ಪಲ್ಲಟಗೊಂಡರೆ ಅದನ್ನ ಏರಿಕೆ ಅಂತ ಕರಿತೀವಿ, ಎಡಭಾಗಕ್ಕೆ ಪಲ್ಲಟಗೊಂಡರೆ ಅದನ್ನ ಇಳಿಕೆ ಅಂತೇಳಿ ಕರೆಯುತ್ತೇವೆ. ಓಕೆ, ಧನ್ಯವಾದಗಳು.